ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವನಿತಾ ಶರತ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಅಜಿತ್ ಭೂಮಿನ ಲಾಂಗ್ ಡ್ರೈವ್ ಕರ್ಕೊಂಡು ಬೈಕಲ್ಲಿ ಹೋಗ್ತಾ ಇರಬೇಕಾದ್ರೆ ಭೂಮಿ ಹೇಳ್ತಾಳೆ, ನಿಲ್ಲಿಸಿ ನಿಲ್ಲಿಸಿ ಸಾಹೇಬ್ರೆ ಅಂತ ಅಂದಾಗ, ಯಾಕೆ ಅಂತ ಕೇಳಬೇಕಾದ್ರೆ ನಿಲ್ಲಿಸಿ ಒಂದು ನಿಮಿಷ ಮಾತಾಡಬೇಕು ಅಂತ ಅಂದಾಗ ಅವನು ಬೈಕ ನಿಲ್ಲಿಸ್ತಾನೆ. ಅವಾಗ ಏನು ಅಂತ ಅಂದಿದ್ದಕ್ಕೆ, ಅಲ್ಲ ಸಾಹೇಬ್ರೆ, ನಾವಿಬ್ಬರು ಒಂದೇ ರೂಮಲ್ಲಿ ತಾನೇ ಇರೋದು ಅಂದಾಗ, ಹೌದು ಅಂತ ಅಜಿತ್ ಹೇಳ್ತಾನೆ. ಒಂದೇ ರೂಮಲ್ಲಿ ಇದ್ದೀವಿ, ಹಾಗೆ ಇಬ್ಬರು ಬೇರೆ ಬೇರೆ ತಾನೇ ನಾವು ಮಲಗ್ತಾ ಇರೋದು. ಅಂದಮೇಲೆ ನಾನು ಬೇರೆ ರೂಮಿಗೆ ಹೋಗಿ ಮಲಗಿದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಹೇಳಿ ಸಾಹೇಬ್ರೆ. ಅಲ್ಲ, ಹೇಗಿದ್ರು ಬೇರೆ ಇದ್ವಿ ಅಂದಮೇಲೆ ಬೇರೆ ರೂಮಲ್ಲಿ ಮಲಗ್ಬೋದಿತ್ತು. ಅದನ್ನು ಬಿಟ್ಟು ನೀವು ಅಜ್ಜಿ ಹತ್ರ ಯಾಕೆ ಆ ಥರ ಅಂದರೆ ಆಯಿತಾ, ನಾವೇನು ನಿಜವಾಗ್ಲೂ ಸಂಬಂಧಿಕರ ಥರ ಲವ್ ಮಾಡ್ತಾ ಇದ್ದೀವಿ ಅಥವಾ ಸಂಬಂಧ ಇದೆ ನಮ್ಮ ಇಬ್ಬರು ನಡುವೆ ಅನ್ನೋ ರೀತಿ ನೀವು ಮಾತಾಡ್ತಾ ಇದ್ರಲ್ಲ, ನಾನು ಬೇರೆ ಮಲಗಿದ್ರೆ ನಿಮ್ಗೇನಾಗುತ್ತೆ ಅಂತ ಕೇಳ್ತಾ ಇರ್ತಾಳೆ. ಆ ಥರ ಕೇಳಬೇಕಾದ್ರೆ ಅಜಿತ್ ಭೂಮಿನ ಮುಖ ನೋಡಿಕೊಂಡು ಗಾಡಿಯಿಂದ ಇಳಿಬೇಕಾದ್ರೆ ಇವಳಿಗೆ ಭಯ ಆಗ್ಬಿಟ್ಟು, ಯಾಕೆ ಆ ಥರ ಬರ್ತಾ ಇದ್ದೀರಾ ಅಂದಾಗ, ಮನಸ್ಸು ಪರಿಶುದ್ಧವಾಗಿ ಇಟ್ಕೋ ಆಯ್ತಾ ಅಂತ ಅನ್ಕೋಬಿಟ್ಟು ಹತ್ರ ಬಂದ್ಬಿಟ್ಟು, ನೋಡು ಭೂಮಿ, ನನ್ನ ಮನಸ್ಸಲ್ಲಿರೋದನ್ನ ನೀನು ಹೇಳ್ದೆ, ನನಗೆ ನಿನ್ನ ಮೇಲೆ ತುಂಬ ಫೀಲಿಂಗ್ ಶುರು ಆಗಿದೆ ಆಯಿತಾ, ರಿಯಲ್ ಆಗಿ ನನಗೆ ನಿನ್ನ ಮೇಲೆ ಫೀಲಿಂಗ್ ಶುರು ಆಗಿದೆ, ಐ ಲವ್ ಯು ಭೂಮಿ ಅಂತ ಹೇಳಿದಾಗ ಆ ಮಾತನ್ನ ಕೇಳ್ಕೊಂಡು ಇಲ್ಲಿ ಭೂಮಿ ಶಾಕ್ ಆಗಿ ಅಜಿತ್ನ ನೋಡ್ತಾ ನಿಂತ್ಕೊಬಿಡ್ತಾಳೆ. ಈ ಕಡೆ ಭೂಮಿಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಅವಾಗ ಏನು ಸಾಹೇಬ್ರಿ, ಏನು ಹೇಳ್ತಾ ಇದ್ದೀರಾ ನೀವು ಅಂತ ಅನ್ಬೇಕಾದ್ರೆ, ಹೌದು ಭೂಮಿ, ನಾನು ನನ್ನ ಎಮೋಷನ್ನ ಯಾರಿಗೂ ಹೇಳ್ಕೊಡ್ಬಾರ್ದು ಅಂತ ನಾನು ಅಂದ್ಕೊಂಡಿದ್ದೆ, ತುಂಬ ಕಂಟ್ರೋಲು ಮಾಡ್ಕೊಂಡಿದ್ದೆ, ಆದರೆ ನಾನು ಸೋತೋಗ್ಬಿಟ್ಟೆ ಭೂಮಿ, ನೀನು ಒಳ್ಳೆತನಕ್ಕೆ ನಾನು ಸೋತೋಗ್ಬಿಟ್ಟೆ, ಐ ಲವ್ ಯು ಅಂತ ಹೇಳ್ಬೇಕಾದ್ರೆ ಮತ್ತೆ ಭೂಮಿಗೆ ಟೆನ್ಷನ್ ಆಗಿಬಿಟ್ಟು, ಸಾಹೇಬ್ರೆ ಬಿಡಿ ಕೈನ, ಏನಾಗಿದೆ ನಿಮಗೆ, ನೀವು ನಮ್ಮ ಕಾಂಟ್ರಾಕ್ಟ್ ಮದುವೆನ ಮರ್ತಿದ್ದೀರಾ, ಅದಕ್ಕೆ ಏನೇನೋ ಮಾತಾಡ್ತಾ ಇದ್ದೀರಾ ಅಂದ್ಬಿಟ್ಟು ಸುಮ್ಮನಿರಿ ಅಂತ ಟೆನ್ಷನ್ ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಅಜಿತ್ ಸಿಕ್ಕಾಪಟ್ಟೆ ನಗಾಡ್ಕೊಂಡು ಹೇಳ್ತಾ ಇರ್ತಾನೆ, ಮೆಂಟಲ್, ಇದನ್ನೆಲ್ಲ ನಿಜ ಅಂತ ನೀನು ಅನ್ಕೋಬಿಟ್ಟೆ ಆಯಿತಾ, ಅಜ್ಜಿ ಇಂಟೆನ್ಷನ್ ಇಟ್ಕೊಂಡು ಇದೆಲ್ಲ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತು, ಅದಕ್ಕೋಸ್ಕರ ನಾನು ಅವ್ರ ರೀತಿಲೇ ಹೋಗ್ತಾ ಇದ್ದೀನಿ ಅಂತ ಅನ್ಬೇಕಾದ್ರೆ ಇಲ್ಲಿ ಭೂಮಿ ತುಂಬ ಕನ್ಫ್ಯೂಸ್ ಮಾಡ್ಕೊತಾ ಇರ್ತಾಳೆ. ಅಲ್ಲ, ನಮ್ಮ ಮನೇಲಿ ನಮ್ಮ ಅಜ್ಜಿ ನಮ್ಮ ಮದುವೆನೇ ಒಪ್ತಾ ಇಲ್ಲ ಅಂತಂದಮೇಲೆ ನಮ್ಮ ಸಂಸಾರ ಚೆನ್ನಾಗಿರಲಿ ಅಂತ ಅನ್ಕೋತಾರ, ಹಂಗಂತ ಹೋಗಿ ಜ್ಯೋತಿಷರನ್ನ ಕೇಳ್ತಾರ, ಅದೆಲ್ಲ ಸುಳ್ಳು ಅಂತ ನನಗೆ ಗೊತ್ತು ಅಂತ ಹೇಳ್ಬೇಕಾದ್ರೆ, ಅಲ್ಲ ಸಾಹೇಬ್ರೆ, ಅಜ್ಜಿಗೆ ತನ್ನ ಮೊಮ್ಮಗ ಚೆನ್ನಾಗಿರಲಿ ಅಂತ ಆಸೆ ಇರಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಹೇಳ್ತಾನೆ, ನಮ್ಮ ಅಜ್ಜಿಗಂತೂ ನನ್ನ ಮೇಲೆ ಪ್ರೀತಿ ಇರೋದು ನಿಜ, ಆದರೆ ನಿನ್ನ ಜೊತೆ ಇರಬಾರ್ದು ಅಂತ ಇದಕ್ಕೋಸ್ಕರ ಅವರು ಪ್ಯೂರ್ ಡ್ರಾಮಾ ಮಾಡ್ತಾ ಇದ್ದಾರೆ, ನನಗಂತೂ ಗೊತ್ತು ಅವರು ಪ್ಯೂರ್ ಡ್ರಾಮಾ ಕ್ವೀನ್ ಆಯಿತಾ, ಅದಂತೂ ನಾನು ನಂಬಲ್ಲೆ ಅಂತ ಹೇಳ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ ಸಹ ಅಜ್ಜಿ ನನ್ನ ಒಳ್ಳೇದಕ್ಕೆ ಈ ಥರ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಭೂಮಿ ಹೇಳ್ತಾ ಇರ್ತಾಳೆ, ಆದರೂ ಸಾಹೇಬ್ರೆ, ನಿಮ್ಮ ಅಜ್ಜಿ ಬಗ್ಗೆ ನೀವು ಇಷ್ಟು ಹಗುರವಾಗಿ ಮಾತಾಡಬಾರ್ದು ಅಂತ ಅನ್ಬೇಕಾದ್ರೆ, ಮೆಂಟಲ್, ನಿನಗೆ ಗೊತ್ತಿಲ್ಲ ಆಯಿತಾ, ಚಿಕ್ಕ ವಯಸ್ಸಿಂದ ನಾನು ನಮ್ಮ ಅಜ್ಜಿ ನೋಡಿದ್ದೀನಿ, ನಮ್ಮ ಅಜ್ಜಿ ಏನು ಅಂತ ನನಗೆ ಗೊತ್ತಿಲ್ವ ಹಬ್ಬ, ತುಂಬ ತಲೆ ಕೆಡಿಸ್ಕೊಬೇಡ, ರಿಲ್ಯಾಕ್ಸ್ ಆಗು ಅಂತ ಕರ್ಕೊಂಡು ಹೋಗೋಕೆ ಅಂತ ಹೋಗ್ತಾ ಇರ್ತಾನೆ. ಮತ್ತೆ ಅಜ್ಜಿತ್ ವಾಪಸ್ ಬಂದ್ಬಿಟ್ಟು ಅಲ್ಲಿ ಮಲ್ಲಿಗೆ ಹೂ ಇರುತ್ತೆ, ಆಗ ಒಂದು ಮಳ ಮಲ್ಲಿಗೆ ಹೂ ಕೊಡಮ್ಮ ಅಂತ ಮಲ್ಲಿಗೆ ಹೂ ತಗೋತಾನೆ. ಆಗ ಭೂಮಿ ಆಶ್ಚರ್ಯವಾಗಿ ನೋಡ್ತಾ ಇರ್ತಾಳೆ, ಏನು ಸಾಹೇಬ್ರೆ, ಮಲ್ಲಿಗೆ ಹೂ ನೀವು ತತ್ತಾ ಇದ್ದೀರಾ ಅಂದಾಗ, ಹ್ಞೂ ಅಂತ ಅಂತಾನೆ, ಈ ಸ್ಮೆಲ್ಲೇ ಸಹ ನಿಮಗೆ ಇಷ್ಟ ಆಗಲ್ವಲ್ಲ ಅಂದಾಗ, ಆದರೂ ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ, ನೀನು ತಗೋ ಅಂತ ಮಲ್ಲಿಗೆ ಹೂ ಕೊಟ್ಟಾಗ ಅವಳು ಖುಷಿಯಿಂದ ಅದನ್ನು ಆಕ್ಸೆಪ್ಟ್ ಮಾಡ್ಕೋತಾ ಇರ್ತಾಳೆ. ಅವಾಗ ಹೇಳ್ತಾ ಇರ್ತಾನೆ, ಇದರಿಂದ ನನ್ನ ಸ್ವಾರ್ಥನೇ ಇದೆ ಭೂಮಿ, ಯಾಕೆ ಗೊತ್ತಾ, ಮದುವೆ ಆದ ಹೊಸರಲ್ಲಿ ಇದೆಲ್ಲ ನಾವು ಕೆಲವೊಂದು ಗಂಡಸರು ಈ ಥರ ಮಾಡಬೇಕಾಗುತ್ತೆ, ಈಗ ಮನೆಗೆ ಹೋದಾಗ ಅಟ್ಲೀಸ್ಟ್ ನಿನ್ನ ತಲೆಯಲ್ಲಿ ಹೂ ನೋಡಿ, ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೋಗಿದ್ದಾನೆ ಅಂತ ಅನ್ಕೋತಾರೆ, ಅದಕ್ಕೋಸ್ಕರನಾದರೂ ಅಂದ್ಕೊಂಡು ಈ ಮಲ್ಲಿಗೆ ಹೂನ ಮಡ್ಕೊಂಡೆಲ್ಲ ಅದೇ ಖುಷಿ ಅಂತ ಇರ್ತಾನೆ. ಮತ್ತೆ ಬಾ ಹೋಗೋಣ ಅಂದಾಗ, ಎಲ್ಲಿಗೆ ಸಾಹೇಬ್ರೆ ಅಂತ ಭೂಮಿ ಕೇಳಬೇಕಾದ್ರೆ, ರೊಮ್ಯಾನ್ಸ್ ಮಾಡೋಕ್ಕೆ ನಿನ್ನ ಆರಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಅಂದಾಗ ಮತ್ತೆ ಭೂಮಿ ಹಾಗೆ ಅಜಿತ್ನ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಮನಸ್ವಿನಿ ತುಂಬ ಬೇಜಾರು ಮಾಡಿಕೊಂಡು ಕೋಪ ಮಾಡಿಕೊಂಡು ರೂಮಿಗೆ ಬಂದು, ನಾವು ಎಷ್ಟು ಹೇಳಿದ್ರು ಸಹ, ಯಾರು ಹೇಳಿದ್ರು ಸಹ ಈ ಭೂಮಿ ಮತ್ತು ಅಜಿತ್ ಹೊರಗಡೆ ಹೋಗ್ಬಿಟ್ರಲ್ಲ, ಈ ಅಜಿತ್ ಕರ್ಕೊಂಡೇ ಹೋಗ್ಬಿಟ್ನಲ್ಲ, ಐ ಹೇಟ್ ಯು ಭೂಮಿ ಅಂತ ಜೋರಾಗಿ ಕಿರ್ತಾ ಇರಬೇಕಾದ್ರೆ, ಈ ಕಡೆ ಏನಾಯಿತು ತನ್ನ ಮಗಳಿಗೆ ಅಂತ ಶ್ರವಣ್ ಮತ್ತು ದೇವಿಯಾನಿ ಇಬ್ಬರು ಸಹ ಓಡ್ ಬಂದುಬಿಟ್ಟು, ಏನಾಯಿತು ಮಗಳೇ ಅಂದಾಗ ಅವಳು ಒಳೊಳಗೆ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ. ಅದ್ರ ಜೊತೆ ರಾಮಣ್ಣ ಮತ್ತು ಸಂಗೀತನೂ ಸಹ ಓಡ್ ಬಂದುಬಿಟ್ಟು ಮನಸ್ವಿನಿ ಏನಾಯಿತು ಅಂತ ಕೇಳ್ತಿರ್ಬೇಕಾದ್ರೆ ಹಾಗೆ ಸುಮ್ಮನಾಗ್ಬಿಡ್ತಾಳೆ. ಯಾಕೆ ಮಗಳೇ ಇಷ್ಟು ಕಿರ್ತಾ ಇದ್ದೆಲ್ಲ, ಯಾರ ಮೇಲೆ ಕೋಪ ಅಂತ ಶ್ರವಣ್ ಕೇಳ್ತಾ ಇರಬೇಕಾದ್ರೆ ಹಾಗೆ ನಾಟಕ ಮಾಡಿಕೊಂಡು ಶಾರದಾ ಫೋಟೋ ಹತ್ರ ಹೋಗ್ಬಿಟ್ಟು ಶಾರದಾ ಫೋಟೋ ತಗೊಬರ್ತಾಳೆ. ಅವಾಗ ಶ್ರವಣ್ ತುಂಬ ಫೀಲ್ ಮಾಡಿಕೊಂಡು ಹಾಗೆ ಮಗಳನ್ನ ನೋಡ್ತಾ ಇರ್ತಾನೆ. ನೋಡಿ ಅಪ್ಪ, ಇಷ್ಟು ವರ್ಷದಿಂದ ನಾವು ಅಮ್ಮನ ಹುಡುಕ್ತಾ ಇದ್ದೀವಿ, ಆದರೂ ಸಹ ನಮಗೆ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ನನಗೆ ದೇವ್ರ ಮೇಲೆ ತುಂಬ ಕೋಪ ಬರ್ತಿದ್ದೆ, ಇಷ್ಟ ತನಕ ದೇವ್ರ ಮೇಲೆ ನಾನು ಕೋಪ ಮಾಡಿಕೊಂಡು ಜಗಳ ಆಡ್ತಿದ್ದೆ, ನಮ್ಮಮ್ಮ ಬದುಕಿದಾರೆ ಇಲ್ವೋ ಅದು ಗೊತ್ತಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ಏನು ಅನ್ಕೋಬೇಡ ಕಂದ ಆಯಿತಾ, ಅವಳು ಎಲ್ಲಾದರೂ ಒಂದು ಕಡೆ ಬದುಕಿರ್ತಾಳೆ ನನ್ನ ಶಾರದಾ ಅನ್ನೋ ನಂಬಿಕೆಯಲ್ಲೇ ನಾನು ಇದ್ದೀನಿ ಆಯಿತಾ, ಮನೆಯವರೆಲ್ಲರೂ ಕಾಯ್ತಾ ಇದ್ದೀವಿ ಅಂತ ಹೇಳ್ತಾ ಇರಬೇಕಾದ್ರೆ
ಸಂಗೀತ ಹೇಳ್ತಿರ್ತಾಳೆ, ನೋಡಮ್ಮ ಮನಸ್ವಿನಿ, ಪ್ರತಿಯೊಬ್ಬರಿಗೂ ಸಹ ಪ್ರೀತಿ ಮಮತೆ ಹಂಚನು ಆ ದೇವರು ಆಯಿತಾ ಅಂತಂದಮೇಲೆ ನಿಮ್ಮಮ್ಮನ ಒಂದಿನಲ್ಲ ಒಂದಿನ ಕೊಟ್ಟೆ ಕೊಡ್ತೇನೆ, ನೀನು ದೇವ್ರ ಮೇಲೆ ಬೇಜಾರು ಮಾಡ್ಕೋಬೇಡ ಕಣಮ್ಮ ಅನ್ಬೇಕಾದ್ರೆ, ಸಾರಿ ಅತ್ತೆ ಅದು ಬೇಜಾರಾಗಿ ಈ ಥರ ಮಾತಾಡಿದೆ ಅಂತ ಹೇಳ್ತಾ ಇರಬೇಕಾದ್ರೆ, ಸರಿ ಆಯಿತು ಬಿಡು ಆಯಿತಾ, ಬೇಜಾರಾಗಿದೆಯಲ್ಲ ಇವಾಗ ಏನಾದರೂ ನಾವು ನಿನ್ನ ಬೇಜಾರು ಕಡಿಮೆ ಆಗೋಕ್ಕೆ ಏನಾದರೂ ಮಾಡಬೇಕಲ್ಲ ಸಂಗೀತ ಇವಳಿಗೆ ಅಂತ ರಮಣ್ ಹೇಳ್ತಾ ಇರಬೇಕಾದ್ರೆ, ಆಗ ಮತ್ತೆ ಸಂಗೀತ ಹೇಳ್ತಾ ಇರ್ತಾಳೆ, ನೋಡು ನಿಮ್ಮಮ್ಮನು ಈ ಥರ ಬೇಜಾರು ಮಾಡ್ಕೋತಿದ್ರು, ಅವಾಗ ಶ್ರವಣ್ ತನ್ನ ಕೈಯಾರೆ ಅಡುಗೆ ಮಾಡಿ ನಿಮ್ಮಮ್ಮನಿಗೆ ಬಡಿಸ್ತಾ ಇದ್ದ, ಅವಾಗ ತುಂಬ ಖುಷಿ ಪಡ್ತಾ ಇದ್ಲು. ಹಾಗೆ ಶ್ರವಣ್ ನೀನು ಸಹ ಇವತ್ತು ಅಡುಗೆ ಮಾಡಬೇಕು ಅಂದಾಗ, ಅಷ್ಟೇ ತಾನೇ ನನ್ನ ಮಗಳಿಗೋಸ್ಕರ ನಾನು ಒಂದು ಒಳ್ಳೆ ರೆಸಿಪಿನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಶ್ರವಣ್ ಅಡುಗೆ ಮಾಡೋಕ್ಕೆ ಅಂತ ಕಿಚನ್ಗೆ ಹೋಗ್ತಾ ಇರ್ತಾನೆ. ಈ ಕಡೆ ಎಲ್ಲರೂ ಸಹ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಮನಸ್ವಿನಿ ಮಾತ್ರ ಉಸಿರು ಬಿಡ್ತಾ ಇರ್ತಾಳೆ, ಸದ್ಯ ಏನೂ ಪ್ರಾಬ್ಲಮ್ ಆಗಲಿಲ್ವಲ್ಲ ಅಂತ. ಮಾತ್ರ ದೇವಿಯಾನಿ ಮಾತ್ರ ಅವಳ ಪಕ್ಕದಲ್ಲೇ ಯಾವಾಗಲೂ ಚೇಲ ಥರ ನಿಂತಿರ್ತಾಳೆ. ಆಗ ದೇವಿಯಾನಿ ಅಶ್ವಿನಿನ ಕೇಳ್ತಾ ಇರ್ತಾಳೆ, ಏನಾಯಿತು ನಿಜ ಹೇಳು ಅಂದಾಗ, ಏನು ಹೇಳಬೇಕು ಅಂತ ಗೊತ್ತಾಗ್ದಲೇ, ಅಯ್ಯೋ ಮೇಡಮ್ ನನಗೆ ಕೆಟ್ಟ ಕನಸು ಬಿತ್ತು ಆಯಿತಾ, ಅಜಿತ್ ಕೈಲಿ ನಾವಿಬ್ಬರು ಸಿಕ್ಬಿದ್ದು ಅಂತ ಕನಸು ಬಿತ್ತು, ಅದಕ್ಕೆ ಕಿರ್ಚಾಡಿದೆ ಅಂತ ಅನ್ಬೇಕಾದ್ರೆ, ಅದು ಹಗ್ಲೊತ್ತಲ್ಲೇ ಬಿತ್ತು ಮೇಡಮ್ ಅನ್ಬೇಕಾದ್ರೆ, ನಿಜ ಅಂತ ಅನ್ಕೊಬಿಟ್ಟು ದೇವಿಯಾನಿ, ಹೌದಾ ಹಾಗಾದರೆ ನಾವು ಸ್ವಲ್ಪ ಹುಷಾರಾಗಿರಬೇಕು ಆಯಿತಾ, ನೀನು ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ಅವಳು ಸಹ ಹೋಗ್ತಾಳೆ. ಈ ಕಡೆ ಶಾರದಾ ಫೋಟೋ ನೋಡಿಕೊಂಡು ಮನಸ್ವಿನಿ ತೆಗೆದೆಸ್ಬಿಟ್ಟು ಬೇಜಾರು ಮಾಡಿಕೊಂಡು ನಿಂತ್ಕೋತಾಳೆ. ಇನ್ನೊಂದು ಕಡೆ ಭೂಮಿ, ನಾನು ಬರಲ್ಲ ನಿಮ್ಮ ಜೊತೆ ರೊಮ್ಯಾನ್ಸ್ ಮಾಡೋಕ್ಕೆ, ನಾನು ಎಲ್ಲಿಗೂ ಬರಲ್ಲ ಅನ್ಬೇಕಾದ್ರೆ, ಮೆಂಟಲ್ ಯಾಕೆ ನೀನು ಈ ಥರ ಅನ್ಕೋತೀಯ, ಒಂದೇ ರೂಮಲ್ಲಿ ಇಷ್ಟು ದಿನ ಇದ್ದೀವಿ ಆಯಿತಾ, ಮಿನಿಮಮ್ ಐಡಿಯಾನಾದರೂ ಇಲ್ವಾ ನಿನಗೆ ನಾನು ಎಂಥನು ಅಂತ ನಿನಗೆ ಗೊತ್ತಿಲ್ವಾ, ನೋಡು ನಾವೇನಾದರೂ ಇವಾಗ ಮನೆಗೆ ಹೋದರೆ ಡೌಟ್ ಬರಲ್ವಾ, ಸ್ವಲ್ಪ ಹೊತ್ತು ಇದ್ದು ಆ ಕಡೆ ಈ ಕಡೆ ಸುತ್ತಾಡ್ಕೊಂಡು ಹೋಗೋಣ, ಇಲ್ಲ ಅಂತ ಅಂದರೆ ಇದೇನು ಇಷ್ಟು ಬೇಗ ಬಂದ್ರಲ್ಲ ಅಂತ ಅನುಮಾನ ಪಡ್ತಾರೆ, ಈ ಥರ ನಾವು ಹೋದರೆ ನಾವು ಇಷ್ಟಪಟ್ಟು ಮದುವೆ ಆಗಿದ್ದೀವಿ ಅಂತ ಅನ್ಕೋತಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿ ಹೇಳ್ತಾಳೆ, ಅಲ್ಲ ನಮ್ಮನ್ನು ಯಾರು ಅನುಮಾನದಿಂದ ನೋಡ್ತಾರೆ, ಅನುಮಾನದಿಂದ ನೋಡೋ ಅಂಜನ ಸಹ ಇವಾಗ ಬೇರೆ ದೇಶಕ್ಕೆ ಹೋಗಿದ್ದಾರಲ್ಲ, ಇನ್ಯಾರು ನೋಡ್ತಾರೆ ಅನ್ಬೇಕಾದ್ರೆ ಅವಳ ಜಾಗಕ್ಕೆ ಇನ್ನೊಬ್ಳು ಬಂದಿದ್ದಾಳಲ್ಲ, ಅದೇ ನಮ್ಮ ಮಾವನ ಮಗಳು ಅಶ್ವಿನಿ ಅಲಿಯಾಸ್ ಮನಸ್ವಿನಿ, ಅವಳಿಗೆ ಅವಮಾನ ಪಡ್ತಾಳೆ ಅಂತ ಹೇಳ್ತಾ ಇರ್ತಾನೆ. ನೋಡು ನಮ್ಮ ಅಪೇಕ್ಷೆನ ಚೇಲೆ ಥರ ಮಾಡ್ಕೊಂಡಿದ್ದಾಳೆ ಅಶ್ವಿನಿ ಆಯಿತಾ, ಅವಳಿಗೆ ಅನುಮಾನ ಬರಬಾರ್ದು, ಈ ಥರ ನಾವು ಮಾಡಿದರೆ ಅವಳು ನಮ್ಮ ವಿಷಯಕ್ಕೂ ಬರಲ್ಲ, ನಾವು ಅವಳ ವಿಷಯಕ್ಕೂ ಹೋಗೋಕ್ಕಾಗಲ್ಲ, ನಾವು ಇನ್ಮೇಲೆ ಯಾವುದೇ ಪ್ರಾಬ್ಲಮ್ ಇಲ್ದಲೇ ಇರ್ಬೋದು ಆಯಿತಾ, ಸರಿ ಆಯಿತು ಬಾ ಇವಾಗ ನೆಕ್ಸ್ಟು ನಾವು ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿದಾಗ ಈ ಕಡೆ ಭೂಮಿಗೆ ತುಂಬ ಖುಷಿಯಾಗಿಬಿಡುತ್ತೆ. ಏನು ಐಸ್ ಕ್ರೀಮ್ ತಿನ್ನೋಕೆ ಹೋಗ್ಬೇಕಾ, ಹಾಗಾದರೆ ನಿಮ್ಮ ಮನಸ್ಸಲ್ಲಿರೋ ಆಸೆಗಳೆಲ್ಲ ಐಸ್ ಥರ ಕರಗೋಗ್ತಾ ಇದೆಯಾ ಸಾಹೇಬ್ರೆ, ಈ ಸುಂದರಿ ಜೊತೆ ನೀವು ಐಸ್ ಕ್ರೀಮ್ ತಿನ್ನಬೇಕಾ ಅಂತ ಅಂದಾಗ, ಏನು ನಿನ್ನ ಜೊತೆ ಆ ಥರ ಆಸೆ ಇಲ್ಲ, ನೀನು ದೊಡ್ಡ ಈವಿಲ್ ಡೆಡ್ ಅಂತ ಹೇಳ್ತಿದ್ನಲ್ಲ, ಇವಾಗ ರಾತ್ರಿ ಹೊತ್ತು ಸಹ ಈ ಥರ ಕಾಣ್ತಾ ಇದೆಯಾ ಆಯಿತಾ, ನಿನ್ನ ಜೊತೆ ಯಾವನಾರ ಐಸ್ ಕ್ರೀಮ್ ತಿನ್ನೋಕ್ಕೆ ಅಂತ ಬಂದರೆ ಅವನು ದೊಡ್ಡ ಕರ್ಮ ಮಾಡಿರ್ತಾನೆ ಅಂತ ಹೇಳ್ತಾ ಇರ್ತಾನೆ. ಸರಿ ಆಯಿತು ಬಾ ಹೋಗೋಣ ಬೇಗ ಅಂತ ಅಂದ್ಬಿಟ್ಟು, ತಡಿ ಮತ್ತೆ ಅಂತಾನೆ, ಯಾಕೆ ಐಸ್ ಕ್ರೀಮ್ ಪ್ಲ್ಯಾನು ಕ್ಯಾನ್ಸಲ್ ಆಯಿತಾ ಅಂದಾಗ, ಇಲ್ಲ ಮೆಂಟಲ್ ಆಯಿತಾ, ನಿನ್ನ ಜೊತೆ ನಾನು ತಿಂದರೆ ಆ ನತದೃಷ್ಟ ನಾನೇ ಆಗಿಬಿಡ್ತೀನಿ, ಅದ್ರ ಬದಲು ನಾನು ಸತ್ಯಣ್ಣನ ಜೊತೆಗೆ ಕರೀನ ಅಂದಾಗ, ಹ್ಞೂ ಕರೀರಿ ಆಯಿತಾ, ನಿಮ್ಮ ಜೊತೆ ತಿನ್ನೋಕ್ಕೆ ನನಗೂ ಇಷ್ಟ ಇಲ್ಲ, ಸತ್ಯಣ್ಣನ ಕರೀರಿ ಅಂದಾಗ ಸತ್ಯಣ್ಣ ನನಗೆ ಫೋನ್ ಮಾಡಿಬಿಟ್ಟು ಹೇಳ್ತಾ ಇರ್ತಾನೆ, ನೀವು ಆವಾಗಲೇ ಕಾಲ್ ಮಾಡಿದ ಉದ್ದೇಶ ಏನು ಅಂತ ನನಗೆ ಗೊತ್ತಾಯಿತು, ಅಜ್ಜಿ ಸುಳ್ಳು ಜ್ಯೋತಿಷ್ಯ ಹೇಳೋರನ್ನ ಕರೆದು ನಮ್ಮ ಜೊತೆ ಸುಳ್ಳು ಹೇಳಿದೆ ಆಯಿತಾ, ಆದರೆ ನಾನು ಅದನ್ನೆಲ್ಲ ಯಾವುದೂ ಸಹ ಒಪ್ಕೊಂಡಿಲ್ಲ, ಕಡ್ಡಿ ಮುರಿದಂಗೆ ಮುರಿದಿದ್ದೀನಿ, ಇವಾಗ ಲಾಂಗ್ ಡ್ರೈವ್ ಹೋಗಬೇಕು ಅಂತ ಸುಳ್ಳು ಹೇಳಿ ಇವಳನ್ನ ಆಚೆ ಕರ್ಕೊಬಂದಿದ್ದೀನಿ, ಇವಾಗ ಐಸ್ ಕ್ರೀಮ್ ನಮ್ಮ ಜೊತೆ ನೀವು ಸಹ ಬನ್ನಿ ಅಂತ ಕರಿತಿರ್ಬೇಕಾದ್ರೆ ಸತ್ಯಣ್ಣ ಮನಸಲ್ಲೇ ಹೇಳ್ಕೊತಿರ್ತೀನಿ, ಇವರಿಬ್ಬರು ಜೊತೆ ನಾನು ಯಾಕೆ ಕಡ್ಡಿ ಥರ ಅಲ್ಲಾಡ್ಸ್ಕೊಂಡು ಹೋಗಬೇಕು ಆಯಿತಾ, ಇವರಿಬ್ಬರು ತಿಂತಾ ಇರಲಿ ಮಾಡ್ತೀನಿ ಅಂದ್ಬಿಟ್ಟು, ಸರಿ ನೀವಿಬ್ಬರು ತಿಂತಾ ಇರಿ ನಾನು ಬಂದುಬಿಟ್ಟು ಜಾಯಿನ್ ಆಗ್ತೀನಿ ಅಂತ ಸುಳ್ಳು ಹೇಳ್ತಾ ಇರ್ತಾನೆ. ಆವಾಗ ಸರಿ ಆಯಿತು ಬಾ ನಾವಿಬ್ಬರು ತಿಂತಾ ಇರಬೇಕಂತೆ, ಆಮೇಲೆ ಅವ್ರು ಬರ್ತಾರಂತೆ, ಬಾ ಹೋಗೋಣ ಆಮೇಲೆ ಮೆಲ್ಟ್ ಆಗಿಬಿಡುತ್ತೆ ಅಂತ ಇಲ್ಲಿ ಅಜಿತ್ ಭೂಮಿನ ಐಸ್ ಕ್ರೀಮ್ ತಿನ್ನೋಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಶ್ರವಣ್ ತನ್ನ ಮಗಳಿಗೋಸ್ಕರ ಪ್ರೀತಿಯಿಂದ ತಿಂಡಿ ಎಲ್ಲ ಮಾಡಿಬಿಟ್ಟು ಕರ್ಕೊಬರ್ತೀನಿ ಅಕ್ಕ ಅಂತ ಬರ್ತಾನೆ. ಡೈನಿಂಗ್ ಟೇಬಲ್ ಹತ್ರ ಬಂದುಬಿಟ್ಟು, ಅಕ್ಕ ನಾನು ಹೋಗಿ ನನ್ನ ಮನಸ್ವಿನ ಕರ್ಕೊಬರ್ತೀನಿ, ನೀನು ಎಲ್ಲರನ್ನೂ ಇಲ್ಲಿ ಕರೆಸು ತಿಂಡಿಗೆ ಅಂತ ಹೇಳಿದಾಗ, ಇಲ್ಲಿ ಸಂಗೀತ ಎಲ್ಲನೂ ಕರಿತಾ ಇರ್ತಾಳೆ, ಅಮ್ಮ ಬನ್ನಿರಿ ತಿಂಡಿ ತಿನ್ನಿರಂತೆ, ಅಪೇಕ್ಷಾ ಎದ್ಬಾ ಅಂತ ಎಲ್ಲರನ್ನೂ ಕರೆದಾಗ ಎಲ್ಲರೂ ತಿಂಡಿಗೆ ಅಂತ ಬರ್ತಾರೆ. ಈ ಕಡೆ ರೂಮಿಂದ ಮನಸ್ವಿನಿನ ಕಣ್ಣು ಮುಚ್ಕೊಂಡು ಶ್ರವಣ್ ಕರ್ಕೊಬಂದ್ಬಿಟ್ಟು, ನೋಡು ಕಂದ ನಿನಗೆ ಸರ್ಪ್ರೈಸ್ ಇದೆ ಆಯಿತಾ, ಕಣ್ಬಿಡು, ಇವಾಗ ಚೀಟಿಂಗ್ ಮಾಡಬಾರ್ದು, ನಾನು ತೆಗೆದ್ಮೇಲೆ ನೀನು ಕಣ್ಣು ಬಿಡಬೇಕು ಅಂತ ಹೇಳಿದಾಗ ಓಪನ್ ಮಾಡಿ ತೋರಿಸ್ತಾನೆ. ಆವಾಗ ಕಣ್ಣು ಬಿಡ್ತಾಳೆ, ನೋಡು ಪುಟ್ಟ ನಿನಗೋಸ್ಕರ ನಾನು ನಿನ್ನ ಫೇವ್ರೆಟ್ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೀನಿ ಅಂತ ಬಡಿಸ್ತಾ ಇರಬೇಕಾದ್ರೆ ತನ್ನ ಮನಸ್ಸಲ್ಲೇ ಈ ಕಡೆ ಮನಸ್ವಿನಿ ಬೈಕತ್ತಾ ಇರ್ತಾಳೆ, ಇವ್ರ ಮನೆ ಹಾಳಾಗ 30 ರೂಪಾಯಿ ಚಿತ್ರಾನ್ನಕ್ಕೆ ಇಷ್ಟೊಂಥರ ಖುಷಿ ಪಟ್ಟಿದ್ದಾರಲ್ಲ, ಇರಲಿ ಬಿಡಿ 3 ಕೋಟಿ ಆಸ್ತಿ ಹೊಡಿಬೇಕಲ್ಲ, ಏನೂ ಮಾಡೋಂಗಿಲ್ಲ, ಇದೆಲ್ಲ ನಾನು ತಿನ್ನಬೇಕು ಅಂತ ಮನಸ್ಸಲ್ಲಿ ಬೈಕೋಬಿಟ್ಟು, ಅಪ್ಪ ನನ್ನ ಫೇವ್ರೆಟ್ ಚಿತ್ರಾನ್ನ ಆಯಿತಾ, ನೀವು ಮಾಡಿಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾ ಇರಬೇಕಾದ್ರೆ, ಹೌದಾ ಮಗಳೇ ನಿನಗೆ ಇಷ್ಟ ಅಂತಲೇ ನಾನು ಮಾಡಿದ್ದು, ತಿನ್ನು ಅಂತ ಅಂದ್ಬಿಟ್ಟು ಎಲ್ಲರಿಗೂ ಸಹ ಬಡಿಸಿ ತಿನ್ನಿಸ್ತಾ ಇರ್ತಾನೆ. ಆಗ ಅಪೇಕ್ಷೆ ಹೇಳ್ತಾಳೆ, ನೋಡು ಅಪ್ಪ ಶ್ರವಣ್ ಮಾವ ಎಷ್ಟು ಪ್ರೀತಿನ ಇಟ್ಕೊಂಡಿದ್ದಾರೆ ಅವ್ರ ಮಗಳ ಮೇಲೆ, ಏನೆಲ್ಲ ಸರ್ಪ್ರೈಸ್ ಕೊಡ್ತಾರೆ, ನೀನು ಒಂದಿನೂ ನನಗೆ ಸರ್ಪ್ರೈಸ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಆಗ ರಾಮಣ್ಣ ಹೇಳ್ತಾ ಇರ್ತಾರೆ, ನೀನು ಸಹ 20 ವರ್ಷ ಕಳೆದೋದ್ಮೇಲೆ ಸಿಗುವ ಆಯಿತಾ, ಆಮೇಲೆ ನಿನಗೆ ಸರ್ಪ್ರೈಸ್ ಕೊಡ್ತೀನಿ ಅಂದಾಗ ಮನೆಯವರೆಲ್ಲರೂ ಸಹ ನಗಾಡ್ತಾ ಇರ್ತಾರೆ. ಅದಕ್ಕೆ ಶ್ರವಣ್ ಹೇಳ್ತಾನೆ, ಸರಿ ಆಯಿತು ಎಲ್ಲರೂ ತಿಂಡಿ ತಿನ್ನಿ ಅಂದ್ಬಿಟ್ಟು, ತಿನ್ನಮ್ಮ ನೀನು ಅಂತ ಅಂದಾಗ ಇಲ್ಲಿ ಮನಸ್ವಿನಿ ಒಂದು ಸ್ಪೂನ್ನ ಚಿತ್ರಾನ್ನ ತಿಂತಾಳೆ, ಅದು ತುಂಬ ಖಾರ ಆಗಿರುತ್ತೆ. ಅಪ್ಪ
ಅಪ್ಪ ಇದು ತುಂಬ ಖಾರ ಇದೆ ಅಂದಾಗ ಎಲ್ಲರೂ ಬಂದು ನೀರು ಕುಡಿಸಿ ಸಮಾಧಾನ ಮಾಡ್ತಾ ಇರ್ತಾರೆ. ಏನು ಮಗಳೇ ನೀನು ಖಾರ ಅಂತಿದೆಯಲ್ಲ, ಚಿಕ್ಕ ವಯಸ್ಸಿನಲ್ಲಿ ಹಸಿರು ಮೆಣಸಿನ್ಕಾಯಿನ ಕಡ್ಕೊಂಡು ತಿಂತಿದ್ದೆ ಅಂತ ಅನ್ಬೇಕಾದ್ರೆ ಹೌದಾ ಅಪ್ಪ ಅಂತ ಅಂದ್ಕೊಂಡು ಸುಮ್ಮನಾಗ್ತಾಳೆ. ಏನೋ ತಿಂಡಿ ತಿನ್ನಬೇಕಾದ್ರೆ ಮೆಣಸಿನ್ಕಾಯಿ ಸಿಕ್ತು ಅದಕ್ಕೆ ಖಾರ ಅಷ್ಟೇ ಅಂದ್ಬಿಟ್ಟು ಹೇಳ್ತಿರ್ಬೇಕಾದ್ರೆ, ಇಲ್ಲಮ್ಮ ನೀನು ತುಂಬ ಖಾರ ತಿಂತಿದ್ದೆ ಆಯಿತಾ, ಆದರೆ ನಿಮ್ಮ ಅಮ್ಮನಿಗೆ ಖಾರ ಇಷ್ಟ ಇರಲಿಲ್ಲ, ನಾನು ಮಾತ್ರ ಸಿಕ್ಕಾಬಟ್ಟೆ ತಿಂತಾ ಇದ್ದೆ. ಅವಾಗ ಶಾರದಾ ಯಾವಾಗಲೂ ನನ್ನ ರೇಗಿಸ್ತಿದ್ಲು, ಇದೊಂದು ವಿಷಯದಲ್ಲಿ ನಿನ್ನ ಮಗಳು ನಿಮ್ಮ ಪರ ಇದ್ದಾಳೆ ಅಂತ ಹೇಳ್ತಾ ಇದ್ಲು, ಆದರೆ ಇವಾಗ ನೀನು ಯಾಕೆ ಈ ಥರ ಅಂತ ಕೇಳಬೇಕಾದ್ರೆ ಹಾಗೆ ಐಡಿಯಾ ಮಾಡಿಕೊಂಡು ಮನಸ್ವಿನಿ ಹೇಳ್ತಾ ಇರ್ತಾಳೆ, ಹೌದಪ್ಪ ನಾನು ಆಶ್ರಮದಲ್ಲಿ ಬರೀ ಸಪ್ಪೆ ಊಟ ತಿಂತಿದ್ನಲ್ಲ, ಅದಕ್ಕೋಸ್ಕರ ಇವಾಗ ನಾಲ್ಗೆ ಅದನ್ನೇ ಇಟ್ಕೊಬಿಟ್ಟಿದ್ದೆ, ಇವಾಗ ಈ ಫುಡ್ಡಿಗೆ ಅಡ್ಜಸ್ಟ್ ಆಗ್ತಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ಓ ಹೌದಾ ಮಗಳೇ, ಆಯಿತು ಸಾರಿ ಆಯಿತಾ, ತಡಿ ನೀರು ಕುಡಿತಾ ಇರು, ಹಾಗೆ ಹೋಗಿ ಸ್ವೀಟ್ ತೊಗೊಬರ್ತೀನಿ ಅಂತ ಇಲ್ಲಿ ಶ್ರವಣ್ ಹೋಗ್ತಾನೆ. ಹಾಗೆ ಮನಸ್ವಿನಿ ಬೇಜಾರು ಮಾಡಿಕೊಂಡು ತಿಂಡಿ ನೋಡಿಕೊಂಡು ಕೂತ್ಕೊಬಿಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದಲ್ಲಿ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.